ಭಾರತದಲ್ಲಿ ನಡೀತಾ ಇರುವ ಚುನಾವಣೆ ಬಗ್ಗೆ ಪಕ್ಕದ ದೇಶ ಡ್ರ್ಯಾಗನ್ ರಾಷ್ಟ್ರ ಚೀನಾಗೂ ಕೂಡ ಬಹಳ ಕುತೂಹಲ ಇದ್ದಂತೆ ಕಾಣ್ತಾ ಇದೆ. ಇಲ್ಲಿ ಮೋದಿ ಗೆಲ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಚೀನಾದಲ್ಲೂ ಕೂಡ ಒಂದು ಸಮೀಕ್ಷೆ ನಡೆಸಲಾಗಿದೆಯಂತೆ. ಆ ಸಮೀಕ್ಷೆಯಲ್ಲಿ ಮತ್ತೊಂದು ಅವಧಿಗೆ ನರೇಂದ್ರ ಮೋದಿ ಸರ್ಕಾರ ಬರುತ್ತೆ ಅನ್ನೋ ಭವಿಷ್ಯವನ್ನ ನುಡಿಯಲಾಗಿದೆಯಂತೆ. ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಈ ಪತ್ರಿಕೆಯ ಹೆಸರನ್ನ ನೀವು ಬಹುತೇಕ ಕೋವಿಡ್ ಸಂದರ್ಭದಲ್ಲಿ ಅಥವಾ ಭಾರತ ಚೀನಾದ ಗಡಿ ಭಾಗದಲ್ಲಿ ಪ್ಯಾಂಗಾಂಗ್ ಸರೋವರದ ಬಳಿಯಲ್ಲಿ ಆದಂತಹ ಸಂಘರ್ಷದ ಸಂದರ್ಭದಲ್ಲಿ ಕೇಳೇ ಇರ್ತೀರಿ. ಚೀನಾ ಸರ್ಕಾರದ ಮುಖವಾಣಿ ಅಂತ ಹೇಳೇನೆ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ ಗ್ಲೋಬಲ್ ಟೈಮ್ಸ್. ಇದೇ ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಗಿದೆ, ಭಾರತದಲ್ಲಿ ಮೋದಿ ಅಂಡ್ ಟೀಮ್ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಈ ಬಾರಿ ಕೂಡ ಸಾಧಿಸ್ತಾರೆ ಅಂತ ಹೇಳಿ ವರದಿಯೊಂದನ್ನ ಸಮೀಕ್ಷೆಯ ಆಧಾರದಲ್ಲಿ ಪ್ರಕಟ ಮಾಡಿದೆ ಚೀನಾದ ಗ್ಲೋಬಲ್ ಟೈಮ್ಸ್. ಮೋದಿಗೆ ಆ ಮೂಲಕ ಜೈ ಅಂತ ಇದೆ ಚೀನಾ. ಆ ಕುರಿತಾದ ಮತ್ತೊಂದಷ್ಟು ಅಂಶಗಳನ್ನ ಗಮನಿಸೋಣ. ಯಾವ ರೀತಿಯಾದ ಸಮೀಕ್ಷೆಯನ್ನ ನಡೆಸಲಾಯಿತು, ಏನ್ ಹೇಳ್ತಾ ಇದೆ ಆ ಸಮೀಕ್ಷೆ, ಹಾಗೆ ಭಾರತದ ಚುನಾವಣೆಗೆ ಸಂಬಂಧಪಟ್ಟಂತೆ ಚೀನಾಗೆ ಯಾಕಿಷ್ಟು ಆಸಕ್ತಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಚೀನಾದಲ್ಲಿ ಪ್ರಕಟವಾಗಿರುವ ಈ ಸಮೀಕ್ಷಾ ವರದಿಯ ಪ್ರಕಾರ ಭಾರತದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರೋದು ಖಚಿತ ಅಂತೆ. ಅದರಲ್ಲೂ NDA ಮೈತ್ರಿಕೂಟ. ಮೋದಿ ಅವರು ಹೇಳಿದ್ದಾರೆ 400 ಪಾರ್ ಅಂತ. ಇದೀಗ ಗ್ಲೋಬಲ್ ಟೈಮ್ಸ್ ಹೇಳ್ತಾ ಇದೆ ಹೌದು 400 ಪಾರ್, ಕೇವಲ 400 ಅಲ್ಲ 430 ಸೀಟನ್ನ ಗೆಲ್ಲುತ್ತೆ NDA ಅಂತ ಹೇಳ್ತಾ ಇದೆ ಗ್ಲೋಬಲ್ ಟೈಮ್ಸ್ನ ವರದಿ. ಸ್ಫೋಟಕ ಭವಿಷ್ಯವನ್ನ ನುಡಿದಿದೆ ಚೀನಾದ ಗ್ಲೋಬಲ್ ಟೈಮ್ಸ್. ಮೋದಿ ಗೆಲುವಿನ ಹಿಂದೆ ಸೈಲೆಂಟ್ ವೋಟರ್ಸ್ನ ಪಾಲು ಬಹಳಷ್ಟಿದೆ. ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ಅಥವಾ ಮೋದಿಗೆ ವೋಟ್ ಹಾಕೋರಲ್ಲದೆ ತಮ್ಮ ಅಭಿಪ್ರಾಯವನ್ನ ಎಲ್ಲೂ ಕೂಡ ಬಹಿರಂಗ ಪಡಿಸದೆ ಯಾವ ವಿಶ್ಲೇಷಕರೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದಂತಹ ಕೆಲವೊಂದಷ್ಟು ಮಂದಿ ಫೆನ್ಸ್ ಸಿಟ್ಟರ್ಸ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೈಲೆಂಟ್ ವೋಟರ್ಸ್ ಈ ಬಾರಿ ಮೋದಿ ಗೆಲುವಿನ ಹಿಂದೆ ಬಹಳಷ್ಟು ಪ್ರಬಲವಾದ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ಅಂತ ಹೇಳಿ ವಿಶ್ಲೇಷಣೆ ಮಾಡಿದೆ ಚೀನಾದ ಈ ಸಮೀಕ್ಷಾ ವರದಿ. ಭಾರತದ ಶೇಕಡವಾರು GDP 8% ಇದನ್ನ ನೋಡಿ ಚೀನಾ ಸಹಜವಾಗಿ ಕಂಗಾಲಾಗಿದೆ. ಅಭಿವೃದ್ಧಿಯಲ್ಲಿ ಭಾರತದ ಸನಿಹಕ್ಕೂ ಬರ್ಲಿಕ್ಕಾಗ್ತಾ ಇಲ್ಲ ಚೀನಾಗೆ. ಹೀಗಾಗಿ ಮತ್ತೊಂದು ಅವಧಿಗೆ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವ ಕುತೂಹಲ ಸಹಜವಾಗಿ ಚೀನಾಕ್ಕಿದ್ದೇ ಇರುತ್ತೆ. ಕಾಂಪಿಟೇಟರ್ ಅನ್ನೋ ದೃಷ್ಟಿಯಲ್ಲಿ ಭಾರತವನ್ನ ನೋಡ್ತಾ ಇರೋದ್ರಿಂದ ಹೀಗಾಗಿ ಈ ಸಮೀಕ್ಷೆಯನ್ನ ನಡೆಸಿದೆ ಚೀನಾ. ಸಮೀಕ್ಷಾ ವರದಿಯ ಪ್ರಕಾರ 430ಕ್ಕೂ ಅಧಿಕ ಸ್ಥಾನಗಳಲ್ಲಿ NDA ಗೆದ್ದು ಮತ್ತೊಂದು ಅವಧಿಗೆ ಮೋದಿಯೇ ಪ್ರಧಾನಿ ಆಗ್ತಾರೆ ಅನ್ನೋ ವರದಿ ಬಂದಿದೆ. ನೋಡೋಣ ಸಟ್ಟಾ ಬಜಾರ್ನ ವರದಿ ಅಥವಾ ಅಲ್ಲಿ ನಡೀತಾ ಇರುವ ಲೆಕ್ಕಾಚಾರಗಳು ನಿಜವಾಗುತ್ತಾ ಅಥವಾ ಚೀನಾದ ಈ ಗ್ಲೋಬಲ್ ಟೈಮ್ಸ್ನಲ್ಲಿ ಪ್ರಿಡಿಕ್ಟ್ ಮಾಡಿರುವ ಸಂಖ್ಯೆ ನಿಜವಾಗುತ್ತಾ ಅಥವಾ ಮತದಾರ ಬೇರೆಯದ್ದೇ ಆದ ರೀತಿಯ ತೀರ್ಪನ್ನ ಹೊರಹೊಮ್ಮಿಸ್ತಾನ ಅಂತ ಹೇಳಿ ಕಾದ್ ನೋಡೋಣ. ಜೂನ್ 4ರವರೆಗೆ ಈ ಕಾಯುವಿಕೆ ನಿರಂತರ.